ಏ ಕುಮಾರ್, ಅವರು ವಿಡಿಯೋ ಕಾಲ್ ಮಾಡ್ತಾ ಇದಾರೆ, ನೀ ಬಚ್ಚಿಕೋ. ಹಲೋ ರೀ, ಹೇಳ್ರಿ, ಏನು ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದೀರಾ? ಏನಿಲ್ಲ ಕಣೆ, ಆಫೀಸ್ನಾಗ ಈಗ ಊಟಕ್ಕೆ ಬಿಟ್ರೆ ಅದಕ್ಕೆ ಫೋನ್ ಹಚ್ಚಿದ್ ನೋಡು. ಹಾಂ, ಹೌದಾ, ಊಟ ಆಯ್ತಾ? ಹಾಂ, ಇನ್ನೂ ಇಲ್ಲ, ಈಗ ಮಾಡಬೇಕು. ನಿಂದು? ನಂದು ಆಯ್ತು ರೀ. ಈಗ ಸ್ವಲ್ಪ ಹಂಗೆ ಬೆಡ್ರೂಮಿಗೆ ಬಂದಿದ್ದೆ ಸರ್ಚ್ ಮಾಡೋಣ ಅಂತ. ಹಾಂ, ಹೌದಾ. ಹಾಂ, ಹುಷಾರು ನೋಡು ಮನೆ ಕಡೆ. ಹಾಂ ರೀ, ಹುಷಾರಿದ್ದೀನಿ. ಡೋರ್ ಗೀರೆಲ್ಲ ಭದ್ರವಾಗಿ ಹಾಕ್ಕೊಂಡೇ ಇಲ್ಲ? ಹಾಂ ರೀ, ಎಲ್ಲ ಭದ್ರವಾಗಿ ಹಾಕ್ಕೊಂಡಿದ್ದೀನಿ. ಅದೇ ಯಾರೇ ಹೋದಂಗೆ ಆಯ್ತಲ್ಲ, ಯಾರದ? ಹಾಂ, ಯಾರು ಹೋದಂಗಾಯ್ತಾ? ನಿಮ್ಮ ಬ್ರಹ್ಮೇರ್ ನೋಡ್ರಿ, ಯಾರು ಇಲ್ಲ. ಇಲ್ಲ, ನಾನು ಕನ್ಫರ್ಮ್ ನೋಡಿದೆ, ಯಾರು ಹೋದಂಗೆ ಆಯ್ತಲ್ಲೂ. ನಾನು ನೋಡಿದೆ, ಕನ್ಫರ್ಮ್ ಆಗಿ ನೋಡಿದ್ದೇನೆ ನಾನು. ಯಾರಿದ್ದಾರೆ ಅಲ್ಲಿ ಹೇಳು? ಇಲ್ಲ ರೀ, ಯಾರು ಇಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಯಾರೇ ಹೋಗಿದ್ದಾರೆ, ನಿಜ ಹೇಳ್ತೀವಲ್ಲ ನೀನು? ಯಾರದು ಹೋಗಿದ್ದು ಹೇಳು? ಇಲ್ಲ ರೀ, ಯಾರು ಇಲ್ಲ ರೀ. ನಿಜ ಹೇಳು ಶ್ರುತಿ, ಅಲ್ಲೇ ಬರ್ತೀನಿ ಮಗ, ಹೇಳು, ನಿಜ ಹೇಳು. ಇಲ್ಲ ರೀ, ಬೇಕಂದ್ರೆ ನೋಡಿ, ಸುತ್ತಮುತ್ತ ನೋಡಿ, ಯಾರು ಇಲ್ಲ, ನೋಡಿ ನೀವೇ. ಆದರೂ ನಿನ್ನ ಮೇಲೆ ಡೌಟ್. ನಾನು ಈಗ ಬರ್ತಾ ಇದ್ದೆ, ನಾನು ಈಗ ಸದ್ಯ ಆಫೀಸ್ ಬಿಡ್ತೇನೆ, ಬರಾತೇನೆ ಮನೆಗೆ ನಾನು ಈಗ. ಆಯ್ತು ರೀ, ಬಂದೇ ಬಿಡಿ, ನೋಡೋಣ. ಯಾರಿಲ್ಲ ಅಂತ ಹೇಳ್ತಿದ್ರೆ ನಮ್ಮ ನಂಬಿಕೆ ಇಲ್ಲ, ನೀನು ಬಂದೇ ಬಿಡು. ಹಾಂ, ಬರ್ತಾ ಇದ್ದೆ, ನಾನು ಕನ್ಫರ್ಮ್ ನೋಡಿದ್ದೀನಿ, ಯಾರು ಹೋಗಿದ್ದಾರೆ ಇಲ್ಲಿ. ನಾನು ಬರ್ತಾ ಇದ್ದೀನಿ ಇವಾಗ. ಆಯ್ತು, ಬನ್ನಿ. ಶ್ರುತಿ, ನೀನು ತುಂಬ ಹೆದರಿಲ್ಲ ಶ್ರುತಿ. ಇಲ್ಲಿ ತಗೋರಪ್ಪ, ಯಾಕೆ ಹೇಳ್ತೀನಿ ನೀನು? ಅವ ಬರಕ್ಕೆ ಇನ್ನೂ ಅರ್ಧ ತಾಸು ಐತಿ, ಯಾಕೆ ಲೀಟರ್ಸ್ಕೊಂತಿ? ಆದರೂ ಶ್ರುತಿ ಭಾಳ ಹೆದರಿಲ್ಲ ಶ್ರುತಿ. ನನಗೆ ಏನು ಮಾಡಿ ಶ್ರುತಿ, ಕೈ ಕರಗಡ ಅಂತ ಶ್ರುತಿ. ನಾನು ಹೆದರ್ಬೇಡ, ಯಾಕೆ ಹೆದರ್ತಿ? ಸುಮ್ಮನೆ ನೀನು ಹಂಗೆ ಹೆದರ್ತಿ ನೀನು. ಆದರೂ ನನಗೆ ಹೆದರಿಗೆ ಆಗ್ತಾ ಇದೆ ಸ್ವಲ್ಪ. ಅವ ಇನ್ನೂ ಅರ್ಧ ಗಂಟೆ ಇದೆ ಬರೋದಕ್ಕೆ. ನಾವು ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಸೋಣ. ಅಡಿ, ನಮ್ಮ ಕೆಲಸ ನಾವು ಮುಗಿಸೋಣ ಈಗ. 2 hours later. ಏ ಶ್ರುತಿ, ಬಾಯಿಲೆ ಹೊರಗೆ. ಏ ಶ್ರುತಿ, ಬಾಯಿಲೆ. ಹಾಂ, ಹೇಳ್ರಿ. ಯಾರದು ನೋಡಿದ್ದು ನೀನು? ಹೇಳು, ಯಾರದು? ನಾನು ನೋಡಿದ್ದೀನಿ, ಪಕ್ಕ ನೋಡಿದ್ದೀನಿ. ಯಾರದು ಹೇಳು? ಯಾರು ಇಟ್ಕೊಂಡಿದ್ದೆ ಮನೆಯಲ್ಲಿ ಹೇಳು? ಇಲ್ಲ ರೀ, ನಿಮ್ಮ ಭ್ರಮೆ ಇರಬೇಕದು, ಎಲ್ಲ ಸುಳ್ಳು, ಯಾರು ಇದ್ದಿಲ್ಲ ಅಲ್ಲಿ. ನಿಜ ಹೇಳ್ತಿದ್ದೀನಿ ನಾನು. ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಎಲ್ಲಿ ಹೋದ್ನವನು? ನಾನು ನೋಡಿದ್ದೀನಿ, ಕನ್ಫರ್ಮ್ ನೋಡಿದ್ದೀನಿ. ನನಗೆ ಯಾಕೆ ಭ್ರಮೆ ಆಗುತ್ತೆ? ನಾನು ನೋಡಿದ್ದೀನಿ, ಎಲ್ಲಿದ್ದಾನೆ ಹೇಳೋನು? ಇಲ್ಲ ರೀ, ಎಲ್ಲ ನಿಮ್ಮ ಭ್ರಮೆ ಇದು, ನಾನು ಅಂತ ಕೆಲಸ ಮಾಡಲ್ಲ. ಇಲ್ಲ ಅಲ್ಲಿ ಯಾರೂ ಇಲ್ಲ. ಮತ್ತು ಬರೋಕೆ ಯಾಕೆ ಲೇಟ್ ಆತ? ಬಾತ್ರೂಮ್ನಲ್ಲಿದ್ದೆ, ಸ್ವಲ್ಪ ಬರೋಕೆ ಲೇಟ್ ಆಯಿತು. ಹೌದಾ, ಅದಕ್ಕೆ ಸೀರೆ ಜಾರೋಗಿದೆಯಾ? ಹೌದು ರೀ, ಬಾತ್ರೂಮ್ನಲ್ಲಿದ್ದೆ, ಬರೋಕೆ ಲೇಟ್ ಆಯಿತು. ನಿಜ ಹೇಳಿ, ನಾನು ನೋಡಿದ್ದೀನಿ ಯಾರಿಗೋ ಅಲ್ಲಿ, ನಿಜ ಹೇಳು. ಇಲ್ಲ ರೀ, ನಿಮ್ಗೆ ನಿಜ ಹೇಳ್ತಿದ್ದೆ ನಾನು, ಯಾರೂ ಇದ್ದಿಲ್ಲ ಅಲ್ಲಿ, ಎಲ್ಲ ನಿಮ್ಮ ಭ್ರಮೆ ಇದು. ಆಫೀಸಲ್ಲಿ ಸುಳ್ಳು, ಅಷ್ಟೇ ಕೆಲಸ ಇಟ್ಕೊಂಡು ಸುಳ್ಳು ವಾಪಸ್ ಬಂದ್ರಿ ನೀವು. ಇಲ್ಲ, ನನಗೆ ಡೌಟ್ ಬರ್ತಾ ಇದೆ, ಒಳಗೆ ಹೋಗಿ ಒಮ್ಮೆ ನೋಡೇ ಬಿಡ್ತೀನಿ ನಾನು. ತಡೀರಿ, ಯಾರೂ ಇಲ್ಲ ಅಲ್ಲಿ. ಯಾಕೆ ಬಿಡುತ್ತೀರಾ? ಯಾರೂ ಇಲ್ಲ, ಇಲ್ಲೇ ನಿಂತ್ಕೊಳ್ಳಿ ಸುಮ್ಮನೆ. ಇಲ್ಲ ಶ್ರುತಿ, ನಾನು ನೋಡಿದ್ದೀನಿ ಅಲ್ಲಿ, ಯಾರೇ ಇದ್ದರು ಹಿಂಗೆ ನಾ ವಿಡಿಯೋ ಕಾಲ್ ಮಾಡಿದಾಗ ಯಾರೇ ಹಿಂಗೆ ಹಾಸ್ ಹೋದ್ರು. ನಾನು ನೋಡಿದ್ದೀನಿ ಶ್ರುತಿ, ನಾನು ಪಕ್ಕ ನೋಡಿದ್ದೀನಿ ನಾನು. ಇಲ್ಲ ರೀ, ಅಲ್ಲಿ ಯಾರೂ ಹೋಗಿಲ್ಲ. ಹಾಂ, ಕುಮಾರ, ನೀನೇನು ಇಲ್ಲಿ? ಕುಮಾರ, ನೀನು ಹೇಳ್ಬೇಡ. ಏನೇ ಹೇಳಬಾರ್ದು. ಏನು ಮಾತಾಡ್ತಿದ್ದೀನಿ ನೀನು? ಏನೇ ಹೇಳಬಾರ್ದು. ನಾನು ಬಂಗಾರ ಅಂತ ಗಂಡಗೆ ಇಟ್ಕೊಂಡು ನಿನಗೆ ಏನೇ ಕಮ್ಮಿ ಮಾಡಿದ್ದೀನಿ ನಾನು? ಏನೇ ಕಮ್ಮಿ ಮಾಡಿದ್ದೀನಿ ನಿನಗೆ ನಾನು? ರೀ, ವಿಷಯ ಗೊತ್ತಿಲ್ಲ, ಏನೇನು ಮಾತಾಡಕ್ಕೆ ಹೋಗಬೇಡಿ ನೀವು. ಏನು ವಿಷಯ ಗೊತ್ತಿಲ್ಲ, ಎಲ್ಲ ನೋಡ್ಬೇಕು, ಎಲ್ಲ ನೋಡಿದ್ನಲ್ಲ. ಈಗ ಇಬ್ಬರು ಏಕೆ ಇದ್ರೇನು? ಕುಮಾರ ಹೇಳೋ, ಯಾಕೆ ಬಂದಿದ್ದಿಲ್ಲಿ ಅಂದೆ? ನಾನು ವಿಡಿಯೋ ಕಾಲದಲ್ಲಿ ಯಾರೇ ಹೋದ್ರು ನಾನು ಭ್ರಮೆ ನನಗೆ ಗೊತ್ತಾಯಿತು. ಅಲ್ಲಿ ಯಾರೇ ಹೋದ್ರು, ನೀನು ಇಂಥ ಕೆಲಸ ಮಾಡ್ತಾನೆ ನನಗೆ ನಿಜವಾದ ಗೊತ್ತಿದ್ದಿಲ್ಲ. ಇಲ್ಲ ರೀ, ಪೂರ್ತಿ ವಿಷಯ ತಿಳ್ಕೊಳ್ಳಿ ಮೊದಲೇಕು. ಇಲ್ಲಪ್ಪ ದೋಸ್ತ, ಏನಾಯ್ತಪ್ಪ ಅಂತ ಹೇಳಲ್ಲ. ನಿನ್ನ ಸಂಜೆ ಮುಂದೆ ಇವತ್ತು ನಿನ್ನ ಬರ್ತಡೇ ಇದೆ, ಅದು ನಿನಗೆ ಗೊತ್ತಿಲ್ವಾ? ಹಾಂ, ಸಾರಿ, ಇವತ್ತು ನನ್ನ ಬರ್ತಡೇ. ಹಾಂ, ಹೌದು. ನೀನು ಮನೆ ಬಂದಿದೆಯಾ? ದಡ್ಡ, ಅಷ್ಟೇ ಗೊತ್ತಾಗಲ್ವೇನೋ. ಇವತ್ತು ನಾನು ರೂಮ್ನಲ್ಲಿ ಇದು ಡೆಕೋರೇಷನ್ ಮಾಡ್ತಾಯಿದ್ವಿ ಹಾಲ್ನಲ್ಲಿ. ರೂಮ್ನಲ್ಲಿ ಫೋನ್ ಬಂದಿತ್ತು, ಫೋನ್ ಮಾತಾಡೋಕೆ ಹೋಗಿದ್ಲು. ನಾನು ರೂಮ್ನಿಂದ ಹೊರಗಡೆ ಬರ್ತಾಯಿದ್ದೆ, ಅದೇ ನೋಡಿ ನೀನು ಕನ್ಫ್ಯೂಸ್ ಆಗಿದೆ ಅಷ್ಟೇ. ಹೌದಾ, ಸಾರಿ ಪ್ರಿಯಾ. ಬರ್ತಡೇಗೆ ನಾವು ಡೆಕೋರೇಷನ್ ಮಾಡ್ತಾಯಿದ್ರೆ ನೀವು ಹಿಂಗೆ ತಿಳ್ಕೊಂಡ್ಬಿಟ್ಟು ನನಗೆ ತುಂಬ ಬೇಜಾರಾಯಿತು ಕಣೋ. ಇಲ್ಲೇ ದೋಸ್ತ, ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ ಪ್ಲೀಸ್, ಸಾರಿ. ಆಯ್ತಾ ಕುಮಾರ, ನೀವು ಹೋಗು, ನಾನು ಮಾತಾಡ್ಕೊಂಡು ಬರ್ತೀನಿ. ಹಾಂ, ಆಯಿತು. ಸಾರಿ ಪ್ರಿಯಾ, ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ ಪ್ರಿಯಾ, ಸಾರಿ ಪ್ರಿಯಾ. ನಿಮ್ಮ ಸೀಕ್ರೆಟ್ ಎಲ್ಲ ಹಾಳು ಮಾಡಿಬಿಟ್ಟೆ ಪ್ರಿಯಾ, ಸಾರಿ ಪ್ರಿಯಾ, ಸಾರಿ ಪ್ಲೀಸ್. ನಾನು ಸಂಶಯ ನಿಮಗೆ. ಪ್ಲೀಸ್ ಪ್ರಿಯಾ, ಕ್ಷಮಿಸ್ಬಿಡು. ನಿಮ್ಮ ಪ್ಲ್ಯಾನಿಂಗ್ ಎಲ್ಲ ಹಾಳು ಮಾಡಿಬಿಟ್ಟೆ, ಪ್ಲೀಸ್. ಹೋಗ್ರಿ, ನನ್ನ ಮೇಲೆ ಸಂಶಯ ಪಡ್ತೀರಲ್ವ? ನಾನು ಗಿಫ್ಟ್ ಆಗಿ ಕೊಡೋಣ ಅಂತ ನಾನು ವಿಚಾರ ಮಾಡಿದೆ, ನೀವೆಲ್ಲ ಹಾಳು ಮಾಡಿಬಿಟ್ರಿ, ಹೋಗ್ರಿ. ಇಲ್ಲ ಪ್ರಿಯಾ, ನಿಮ್ಮ ಒಬ್ಬನ ಮನೆಯಲ್ಲಿದ್ದಲ್ಲ, ಹಂಗೆ ಯಾರು ಹೋಗಿದ್ದು ಅಂತ ಹೇಳಿ ನನಗೆ ಸ್ವಲ್ಪ ಬೇಜಾರಾಯಿತು. ಆದರೂ ನಿಮಗೆ ನನ್ನ ಮೇಲೆ ಸಂಶಯ ಇದೆ ಬಿಡು. ಏನಿಲ್ಲ ಪ್ರಿಯಾ, ನೀವು ಬರ್ತಡೇ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೆ ಅಂತ ನನಗೆ ಗೊತ್ತಿತ್ತಾ? ಪ್ಲೀಸ್, ಸಾರಿ, ಕ್ಷಮಿಸ್ಬಿಡು. ಆಯ್ತಾಳೆ, ನನಗೆ ಒಳಗಡೆ ತುಂಬ ಕೆಲಸ ಇದೆ, ನಾನು ಹೋಗ್ತೀನಿ. ಆಯ್ತಾಳೆ, ಓಕೆ, ಸಾರಿ. ಆಯಿತು. ಅಯ್ಯೋ, ಮುತ್ತಿನಂತ ನನ್ನ ಹೆಂಡತಿ, ನನ್ನ ಬರ್ತಡೇ ದಿನ ನನಗೆ ಗೊತ್ತಿಲ್ಲ. ಪಾಪ ಅವ್ರು ನಾನು ಸರ್ಪ್ರೈಸ್ ಕೊಡ್ಬೇಕಂತ ಅವ್ರು ಹಿಂಗೆ ಮಾಡಿದರೆ ನಾನೇ ಎಲ್ಲ ಹಾಳು ಮಾಡಿಬಿಟ್ಟೆ, ಸಾರಿ. ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಿಯಾ, ನಾವು ಮಾಡುವಷ್ಟರಲ್ಲಿ ಅವ್ನು ಬಂದುಬಿಟ್ರೆ? ಪ್ರಿಯಾ, ನೀನು ಇಷ್ಟು ಕೂಲ್ ಇದೆಯಲ್ಲ, ಅವ್ನು ಬಂದುಬಿಟ್ರೆ ಏನು ಮಾಡ್ತೀಯ ನೀನು? ಅದಕ್ಕೆಲ್ಲ ನನಗೆ ಪ್ಲ್ಯಾನಿಂಗ್ ಇದೆ ಕಣೋ. ಪ್ಲ್ಯಾನಿಂಗ್ ಇಟ್ಟೇ ಹೇಳ್ತಾನೆ, ಇಲ್ಲಕ್ಕಂದ್ರೆ ಎಷ್ಟು ಕೂಲಾಗಿ ಇರ್ತಿದ್ದೆ ನಾನು. ಹೌದು, ಅವ್ನು ಏನು ಕಮ್ಮಿ ಮಾಡಿದ್ದ ನಿಂಗೆ? ನೀನೇ ನೋಡು, ಇವತ್ತು ಅವ್ನು ಬರ್ತಡೇ ಇದೆ, ಹೆಂಡತಿ ಖುಷಿ ಪಡಿಸ್ಬೇಕು, ಇಲ್ಲೇ ಮನೆಯಲ್ಲಿ ಇರಬೇಕು ಅಂತ ಸ್ವಲ್ಪ ಆದರೂ ಅರಿವಿದೆ ಅವನಿಗೆ. ಅದು ನಿಜನೇ ಬಿಡು. ಈಗ ಅವನು ಬಂದುಬಿಟ್ರೆ ಏನಂತ ಹೇಳ್ತೀವಿ ಬಿಡು. ಅಷ್ಟಾದ್ರೂ ಅವ್ನು ಬರ್ತಡೇ ಇದೆ. ಇಲ್ಲ ದೋಸ್ತ, ನಾನು ಅದು ಡೆಕೋರೇಷನ್ ಮಾಡ್ತಾಯಿದ್ವಿ ಇಬ್ಬರು ಕೂಡಿ ಅಂತ ಹೇಳ್ಬಿಡು. ಸರ್ಪ್ರೈಸ್ ಕೊಡ್ಬೇಕು ಮಾಡಿದ್ವಿ, ಸರ್ಪ್ರೈಸ್ ಎಲ್ಲ ಹಾಳು ಮಾಡಿದೆ ಅಂತ ಹೇಳ್ಬಿಡು, ಇಷ್ಟೇ. ಸೂಪರ್ ಪ್ಲಾನಿಂಗ್ ನೋಡ್ಸಿನ. ಇಷ್ಟೇಪ್ಪ, ಯಾಕೆ ಹೇಳ್ತೀಯ? ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಂಗಿದೆ. ಹಾಂ, ಹೌದು.
ನೋಡಿ ಸ್ನೇಹಿತರೆ, ನಮ್ಮ ವಿಡಿಯೋ ಸ್ವಲ್ಪ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಸಿಕ್ಕಿನ ಮುಂದೆ ನಂತರ ಬಾಯ್.